ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನನ್ನ ಹಸ್ಬೆಂಡ್ ನೋಡಿ ಬೆಡ್ ಸ್ಪ್ರೆಡ್ ಇನ್ನೂ ಎತ್ತಿಟ್ಟಿಲ್ಲ. ಒಂದು ವಾರ ಆಯಿತಾ ನಾನು ಅವ್ರಿಗೆ ಹೇಳಿ ಎತ್ತಿಡಿದನ್ನ ಅಲ್ಲಿ ಕಾಟ್ ಡ್ರಾಯರಲ್ಲಿ ಇಡ್ತೀವಿ ಬೆಡ್ ಸ್ಪ್ರೆಡ್ ಎಲ್ಲನೂ. ಬಟ್ ಏನಂದರೆ ಅದು ತುಂಬಾ ಟೈಟ್ ಆಯಿತಾ, ಡ್ರಾಯರ್ ನನಗೆ ತೆಗಿಯೋಕ್ಕೆ ಬರಲ್ಲ. ಸೊ ಹಂಗಾಗಿ ನಾನು ಅವ್ರಿಗೆ ಹೇಳಿದ್ದೀನಿ, ಇಲ್ಲಾಂದರೆ ನಾನೇ ತೆಗ್ದು ಇಟ್ಬಿಡ್ತಿದ್ದೆ. ಇರಲಿ. ಆ್ಯಂಡ್ ಈ ವ್ಲಾಗು ಸುಮಾರಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಆಲ್ರೆಡಿ, ಹೋಗಿ ನೋಡ್ಕೊಂಡು ಬನ್ನಿ. ಐ ಹೋಪ್ ಈ ವ್ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ. ಯಾ ಗೈಸ್, ಓಕೆ, ಎಗ್ ಬಿರಿಯಾನಿ ಮಾಡೋಣ ಇವತ್ತು ನೈಟು ಅಂತ ಹೇಳಿ ಮೊಟ್ಟೆ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ನಮ್ಮಿಬ್ಬರಿಗೆ 4 ಸಾಕು ಅಂತ ಅನಿಸುತ್ತೆ. ಏನು ಗೊತ್ತಾ, ನನ್ನ ಮಗಳು ಅವಲ್ಲೇ ಅಳ್ತಾವಳೆ ಇದ್ಬಿಟ್ಟು. ಈಗ ಸೌಂಡ್ ಕೇಳಿಸ್ತು. ಏನಂದರೆ ಬಿರಿಯಾನಿಗೆ ಮೊಟ್ಟೆನೂ ಇರಬೇಕು, ತುಂಬ ಕಮ್ಮಿ ಇದ್ರೂ ಚೆನ್ನಾಗಿರಲ್ಲ. ಸೊ 4 ಸಾಕು, ಇಬ್ಬರು 2 ತಿನ್ಬೋದು. ಮೊಟ್ಟೆ ಬೇಯಲಿ, ಅದಾದಮೇಲೆ ನಾನು ರೆಸಿಪಿ ಶೇರ್ ಮಾಡ್ಕೊತೀನಿ. ಇವಾಗ ವೀಕ್ ಕಳ್ತಿದ್ದಾಳೆ, ಫಸ್ಟ್ ಅವಳನ್ನ ನೋಡಬೇಕು. ವಿಹಮ್ಮ, ಹಲೋ ವಿಹಮ್ಮ, ಹಲೋ. ಏನು ಗೊತ್ತಾ, ಒಬ್ಳೆ ಮಲಗಿರ್ತಾಳೆ ಆಯಿತಾ. ಈ ರೀತಿ ಎಲ್ಲ ಸುತ್ತ ಇಟ್ಟಿರ್ತೀನಿ. ಎದ್ದು ಯಾರು ಕಾಣಲಿಲ್ಲ ಅಂದರೆ ಒಂದು 2-3 ಮಿನಿಟ್ಸ್ ಸುತ್ತ ನೋಡ್ತಾಳೆ. ಯಾರು ಕಾಣಲಿಲ್ಲ ಅಂದರೆ ಈಗ ಈ ರೀತಿ ಸೌಂಡ್ ಮಾಡ್ತಾಳೆ, ಬರಲಿ ಎಲ್ಲರೂ ಎಲ್ಲ ಬಿಟ್ಟು ಕೆಲಸ ನಾನು ನೋಡೋದಕ್ಕೆ ಅಂತ. ಓ ಓ ಓ ಓ ಓ 10 ನಿಮಿಷ ಆಗಿದೆ ವಿಹಮ್ಮ, ನೀನು ಪಚ್ಚಂಡು 10 ನಿಮಿಷಕ್ಕೆ ನಿದ್ದೆ ಆಯ್ತಾ? 10 ನಿಮಿಷಕ್ಕೆ ಒಳಗೊಳೋದು ನಗೋದು ಎಲ್ಲ ಮಿಕ್ಸ್ ಬಂಗಾರಿದು. ಪಿಚ್ಚು ಬಂಗಾರಿ ನೀನು, ಪಿಚ್ಚು ಬೋಡಿ ಆಗ್ತೀಯ ನೀನು, ಬೋಡಿ ಆಗ್ತೀಯಾ. ಸರಿ, ನಾನು ಆಮೇಲೆ ಸಿಗ್ತೀನಿ ಅಡುಗೆ ಮಾಡಬೇಕಾದ್ರೆ. ಬಾ ಆಯಿತು. ಮಕ್ಕಳಲ್ಲ ವಾರದು ವಾರಪ್ಪ ಅದು. ಅಲ್ಲಲ್ಲ ಅಳ್ತಾರ ಯಾರಾದರೂ, ಅಳ್ತಾರ ಯಾರಾದರೂ. ಹಾಂ, ಗುಡ್ ಗರ್ಲ್ ಅಲ್ಲ ನೀನು. ಇವಳಿಗೆ ಇವಾಗ ಆಯಿಲ್ ಸ್ವಲ್ಪ ಬಿಸಿ ಮಾಡಿ ಆಯಿಲ್ ಹಚ್ಚಬೇಕು. ಓಕೆ, ನನ್ನ ಹಸ್ಬೆಂಡ್ ಫೋನ್ ಮಾಡಿದರು. ಅವ್ರು ಬರೋದು ಇನ್ನೂ 9 ಆಗುತ್ತಂತೆ. ಅಂದರೆ ಇಲ್ಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಬಿರಿಯಾನಿಗೆ ಬೇಕಿರೋ ಐಟಮ್ಸ್ ಬೇಕಿತ್ತು. ಲೈಕ್ ಕರ್ಡ್ ಆಗಿರ್ಬೋದು, ಕರ್ಡ್ ಒಂದು ಬೇಕಿತ್ತು, ಅಷ್ಟೇನೆಲ್ಲ ಇದೆ. ಬಟ್ ಸ್ಟಿಲ್ ಅವರು ನಾನು ಬರೋದೇ 9 ಗಂಟೆ ಆಗುತ್ತೆ. ವೀಹ ಬೇರೆ ಎದ್ದಿದ್ದಾಳಲ್ವಾ, ಏನಾದರೂ ಆಚೆನೇ ತೊಗೊಂಡು ಬರ್ತೀನಿ, ಸ್ವಲ್ಪ ಜಾಸ್ತಿ ಲಾಗಿನ್ಸ್ ಇದೆ ಅಂತ ಹೇಳಿದ್ರು. ನಾನು ನೋಡಿದ್ರೆ ಮೊಟ್ಟೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಅವ್ರು ಆಗಲೇ ಹೇಳಿದರು ಫೋನ್ ಮಾಡಿ 6 ಗಂಟೆಗೆ ಲೇಟ್ ಆಗುತ್ತೆ ಅಂತ. ನಾನು ಲೇಟ್ ಅಂದರೆ ಒಂದು 8-8:30 ಆಗ್ಬೋದು ಅಂದ್ಕೊಂಡೆ. 9-9:30. ಅಪ್ಪ, ಆಚೆ ತಿನ್ನೋದಕ್ಕೆ ನಿಜವಾಗ್ಲೂ ನನಗೆ ಇಷ್ಟ ಆಗಲ್ಲ. ತುಂಬ ಬೇಜಾರಾಗುತ್ತೆ ಆಚೆ ತಿನ್ನೋದಕ್ಕೆ. ವೀಹನ ರಾಕರಲ್ಲಿ ಹಾಕಿ ಅಡುಗೆ ಮಾಡ್ಕೋಬೋದಿತ್ತು. ಬಟ್ ಅವಳನ್ನ ನಂಬೋಕ್ಕಾಗಲ್ಲ ಗೈಸ್. ಅವಳು ಯಾವಾಗ ಅಳ್ತಾಳೆ ಅಂತ ಹೇಳೋಕ್ಕಾಗಲ್ಲ. ಪಿರಿ 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 ಯಾವಾಗ ಅಳ್ತಾರೆ ಮೇಡಮ್ ಅಂತ ಹೇಳೋಕ್ಕಾಗಲ್ಲ. ಸೊ ನಾನು ಅವಳನ್ನ ನಂಬಿ ರಾಕರಲ್ಲಿ ಹಾಕಿ ಅಡುಗೆ ಕೆಲಸ ಮಾಡ್ಕೊಳ್ಳಲ್ಲ. ಏನು ಮಾಡೋದು, ಬೇಗ ಆಗೋ ಥರ ಅಂತ ಥಿಂಕ್ ಮಾಡ್ತಾಯಿದ್ದೀನಿ. ಏನು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಮಿನಿ ವ್ಲಾಗ್ ಬೇರೆ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಡೈಲಿ ಶೂಟ್ ಮಾಡ್ತೀನಿ ನಾನು. ಅದರಲ್ಲಿ ನಾನು ಏನು ತೋರಿಸ್ಲಿ, ಏನೋ ಅಷ್ಟೊಂದು ಮಾರ್ನಿಂಗಿಂದ ಕ್ಯಾಪ್ಚರ್ ಮಾಡಿಲ್ಲ. ಇವಾಗ ಅಟ್ಲೀಸ್ಟ್ ನಾನು ಅಡುಗೆ ಮಾಡಿದರೆ ಅದು ಸ್ವಲ್ಪ ರೆಸಿಪಿ ಶೂಟ್ ಮಾಡಿ ಹಾಕ್ಬೋದಿತ್ತು. ಇವಾಗ ನಾನು ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ನನಗೆ. ಎಲ್ಪ್ ಮಾಡೋ ವಿಹಮ್ಮ ಮಮ್ಮಿಗೆ. ನೋಡೋಣ ಏನು ಅಂತ. ನಾನು ನೋಡಿದ್ರೆ ರೆಸಿಪಿ ಶೂಟ್ ಮಾಡಬೇಕು ಅಂತ ವ್ಲಾಗ್ನ ಬೇರೆ ಸ್ಟಾರ್ಟ್ ಮಾಡಿದೆ. ಲೆಟ್ಸ್ ಸಿ. ನೋಡಿ, ಹಿಂಗಾಗುತ್ತೆ ಸಮ್ಟೈಮ್ಸ್. ಪರ್ಫೆಕ್ಟಾಗಿ ಹಿಂಗೆ ಹೋಗಲ್ಲ. ಹಿಂಗೂ ಇರ್ತವೆ ಕೆಲವೊಂದು ಟೈಮು. ನಾವೇನೋ ಪ್ಲ್ಯಾನ್ ಮಾಡ್ತೀವಿ, ಅದೇನೋ ಆಗುತ್ತೆ. ಹಿಂಗೆ ವಿಹ ಹುಟ್ಟಿದಕ್ಕಿಂತ ಮುಂಚೆ ಬೇಡ ಬಿಡವೆಲ್ಲ ಮಾತಾಡೋದು. ಇವಾಗ ಅಂದರೆ ರಂಜಿತ್ ವರ್ಷದಲ್ಲಿ ನಾನು ಅಡುಗೆ ಮಾಡಿಟ್ಬಿಡ್ತಿದ್ದೆ. ಇವಾಗ ನನ್ನ ಮಗಳನ್ನ ನೋಡ್ಕೋಬೇಕು. ಅವಳು ನನ್ನ ಫೋನ್ ನೋಡ್ತಿದ್ದಾಳೆ. ಸೊ ತುಂಬ ಹಶ್ವಾಗ್ತಿದೆ. ಅಟ್ಲೀಸ್ಟ್ ಒಂದು ಮ್ಯಾಂಗೋ ಆದರೂ ತಿನ್ನೋಣ ಅಂತ ತಗೋತಿದ್ದೀನಿ. ಕಟ್ ಮಾಡ್ಕೊಂಡು ತಿನ್ನಬೇಕು. ನನ್ನ ಮಗಳು ನಾನು ಏನು ಗೊತ್ತಾ, ಅವಳ ಹತ್ರ ಯಾರಾದರೂ ಒಬ್ರು ಇರಲೇಬೇಕಿಲ್ಲ ಅಂದರೆ ಅಳ್ತಾಳೆ ಎದ್ರುಕೊಂಡು. ಇಲ್ಲೇ ನಿನ್ನ ಮಗಳೇ, ಮ್ಯಾಂಗೋ ತರಕ್ಕೆ ಹೋಗಿದ್ದೆ ನಾನು. ನನಗೆ ಹೇಗೆ ಅಂದರೆ ಹಶ್ವಾಗ್ತಿರುತ್ತೆ ಅಲ್ವಾ. ಇವಾಗ ತುಂಬ ಹೊತ್ತು ನಿಜವಾಗ್ಲೂ ನನಗೆ ಏನಾದರೂ ತಿಂದೆ ಇರೋಕ್ಕೆ ಆಗ್ತಾ ಇಲ್ಲ. ತುಂಬಾ ಸುಸ್ತಂತ ಅನಿಸುತ್ತೆ. ಏನೂ ಮಾಡೋಕ್ಕಾಗಲ್ಲ ಫೀಡಿಂಗ್ ಮಾಡಬೇಕಾದ್ರೆ. ಸಮ್ಟೈಮ್ಸ್ ಏನಾದರೂ ಮಧ್ಯಾಹ್ನ ಸ್ವಲ್ಪ ಲೇಟಾಗಿ ಊಟ ಮಾಡೋದಾಯಿತು, ವೀಹ ನೋಡ್ಕೊಳ್ಳೋದ್ರಲ್ಲಿ ಏನೋ ಊಟ ಮಾಡೋಕ್ಕೂ ಟೈಮ್ ಸಿಗಲಿಲ್ಲ ಸಮ್ಟೈಮ್ಸ್. ಅಂದರೆ ಸೀರಿಯಸ್ಲಿ ಕೈಯೆಲ್ಲ ಶಿವರ್ ಆಗ್ತಿರುತ್ತೆ. ಆ ಲೆವೆಲ್ಗೆ
ಡಿಫ್ರೆನ್ಸ್ ನೋಡ್ತಾ ಇದ್ದೀನಿ. ನಾನು ಮುಂಚೆಗೂ ಇವಾಗಿಂದಕ್ಕೂ ನಾನು ಬಿಫೋರ್ ಎಲ್ಲ ಹಿಂಗೆ ಆಗ್ತಿರ್ಲಿಲ್ಲ. ಬೇಕಾದ್ರೆ ಒಂದು ಮೀಲ್ ಸ್ಕಿಪ್ ಮಾಡೋದು ನಾನು ಇರ್ತಿದ್ದೆ. ಬಟ್ ಈಗ ನಿಜವಾಗ್ಲೂ ಇರೋಕ್ಕಾಗಲ್ಲ. ಪ್ರೆಗ್ನೆನ್ಸಿ ಟೈಮಲ್ಲೂ ಅಷ್ಟೇ, ಪೋಸ್ಟ್ ಪಾರ್ಟಮಲ್ಲೂ ಅಷ್ಟೇ. ಇವಾಗ ಮ್ಯಾಂಗೋ ಕಟ್ ಮಾಡ್ಕೊಂಡೆ ತಿಂತೀನಿ, ಬಿಕಾಸ್ ಭಯ ಆಗುತ್ತೆ ಒಳಗಡೆ ಹಿಂಗಿರ್ತಾ ಗೊತ್ತಿಲ್ಲ ಅಲ್ವ, ನೋಡ್ಕೊಂಡು ನಿಧಾನವಾಗಿ ಯಾವಾಗಲೇ ನಾನು ಮ್ಯಾಂಗೋ ತಿನ್ಬೇಕಾದ್ರೂ ತಿನ್ನೋದು. ಯಾಕೆ ಬ್ಯಾಡ್ ಗರ್ಲ್ ಆಗ್ತಿದ್ಯಾ ಬರ್ತಾ ಬರ್ತಾ? ಗುಡ್ ಗರ್ಲ್ ಅಲ್ವಾ ನೀನು ವಿಹಮ್ಮ? ಗುಡ್ ಗರ್ಲ್ ಅಲ್ವಾ ನೀನು? ಮಮ್ಮಿ ಗರ್ಲಾ ಡ್ಯಾಡಿ ಗರ್ಲಾ? ಮಮ್ಮಿ ಗರ್ಲ ನೀನು? ಡ್ಯಾಡಿ ಗರ್ಲ್ ಅಲ್ವಾ? ಓ, ನಿದ್ದೆ ಬರ್ತಾಯ್ತಾ ನಿಂಗೆ? ಡ್ಯಾಡ ಇನ್ನೂ ಬಂದಿಲ್ಲ ನೋಡು ಮಗಳೇ. 8:45 ಆಗೈತೆ. ಯಾವಾಗ ಬರೋದು ಇನ್ನು ಡ್ಯಾಡ? ಹಾಂ, ಏನೋ ಮಾತಾಡ್ಕೊಂಡಿರೋದಷ್ಟೇ. ರಂಜಿತ್ ಇನ್ನೂ ಬಂದಿಲ್ಲ. ರಂಜಿತ್ ಏನಂದರೆ ಮೊನ್ನೆ ಒಬ್ಬರು, ನಾನು ಎಲ್ಲ ಫುಲ್ ಮೆಸ್ಸಿ ಆಗಿದ್ದೀನಲ್ವ ಇವತ್ತು. ಏನೂ ಮಾಡೋಕ್ಕಾಗಲ್ಲ, ಹಿಂಗಿರುತ್ತೆ, ವಿಹಾ ನೋಡ್ಕೊಳ್ಳೋದ್ರಲ್ಲೇ ಇರ್ತೀನಿ. ಮೊನ್ನೆ ಊಟಕ್ಕೆ ಹೋಗಿದ್ವಿ ಅಲ್ವ ಒಬ್ಬರು ಮನೆಗೆ, ರಿಲೇಟಿವ್ ಮನೆಗೆ. ಅಲ್ಲಿ ಚೆನ್ನಾಗಿ ಮಟನ್ ತಿಂದ್ಬಿಟ್ಟಿದ್ದಾರೆ. ರಂಜಿತ್ಗೆ ತುಂಬ ಇಷ್ಟ ಮಟನ್ ಅಂದರೆ. ಸೊ ಅತಿಯಾಗಿ ತಿಂದರೆ ಹಿಂಗೆ ಆಗೋದು, ಈಟಾಗಿದೆಯಂತೆ. ಸೊ ನನಗೇನೂ ಊಟ ಬೇಡ, ಮನೇಲಿ ಫ್ರೂಟ್ಸ್ ಇದೆ, ಸ್ವಲ್ಪ ಪಪ್ಪಾಯ, ಮ್ಯಾಂಗೋಸ್ ಇದೆ, ಬನಾನಾ ಇದೆ, ಫ್ರೂಟ್ಸ್ ತಿಂತೀನಿ ಅಂತಂದರು. ನಾನು 4 ಎಗ್ ಬೇಯಿಸ್ಬಿಟ್ಟಿದ್ದೀನಿ, ನೀವು 2 ತಿನ್ನಲೇಬೇಕು ಅಂತ ಹೇಳಿದ್ದೀನಿ. ಓಕೆ ಅಂತ ಹೇಳಿದ್ದಾರೆ. ಅವ್ರು ಎಗ್ಸು ಫ್ರೂಟ್ಸ್ ತಿಂತಾರೆ, ನನಗೇನಾದರೂ ತೊಗೊಂಡು ಬನ್ನಿ. ನಮ್ಮ ಮನೆ ಹತ್ರ ಒಂದು ಹೋಟೆಲ್ ಇದೆ ಆಯಿತಾ, ಅಲ್ಲಿ ಕುಷ್ಕಾ, ಬಿರಿಯಾನಿ, ಕಬಾಬ್, ಈ ರೀತಿ ಎಗ್ ರೈಸ್ ಫುಡ್ ಓವರಾಲ್ ಚೆನ್ನಾಗಿರುತ್ತೆ, ನಾನ್ ವೆಜ್ದೇ. ಸೊ ಅಲ್ಲಿ ಕುಷ್ಕಾ ತೊಗೊಂಡು ಬರ್ತೀನಿ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಎಗ್ ಮಿಕ್ಸ್ ಮಾಡ್ಕೊಂಡು ತಿಂತೀನಿ. ಬಿರಿಯಾನಿ ಥರನೇ ಆಗೋಗ್ಬಿಡುತ್ತೆ ಅವಾಗ, ಅದು ಎಗ್ ಬಿರಿಯಾನಿ ಥರನೇ. ಎಗ್ ಬಿರಿಯಾನಿ ಮಾಡಬೇಕು ಅಂದ್ಕೊಂಡಿತ್ತು ಅಮ್ಮ, ಎಗ್ಗೆಲ್ಲ ಬೇಯಿಸಿತ್ತು ಗೊತ್ತಾ? ನೀನು ತೊಟ್ಲಲ್ಲಿ ಆಡ್ಕೊಬೋದಲ್ವಾ 30 ಮಿನಿಟ್ಸು? ಅಷ್ಟೊತ್ತಿಗೆ ಅಮ್ಮ ಅಡುಗೆ ಮಾಡ್ತಿದ್ರು. ನೀರು ಇಟ್ಕೊಂಬರೋಕೆ ಹೋದ್ರು ಅಳ್ತೀಯ ಒಬ್ಳನ್ನೇ ಬಿಟ್ಟು. ಯಾಕೆ ನೀನು ಹಿಂಗೆ ವಿಹಮ್ಮ? ಯಾವಾಗಲೂ ಯಾರಾದರೂ ಇರಬೇಕಾ ನಿನ್ನ ಜೊತೆ? ಐ ಐ ಓಲೆ ಮುಗೀತಾ? ಡನ್. ಟೈಮ್ ನೋಡಿ ಎಷ್ಟಾಗಿದೆ ಅಂತ. 9:40 ಆಗಿದೆ. ಇನ್ನೂ ರಂಜಿತ್ ಬಂದಿಲ್ಲ. ಇನ್ನೂ ಒಂದು 10 ಮಿನಿಟ್ಸ್ ಆಗ್ಬೋದು ಅಂತಂದರು. ವಿಹಾ ಜಸ್ಟ್ ಮಲ್ಕೊಂಡ್ಳು ಆಯಿತಾ. ಅವಳು 9:30ಗೆಲ್ಲ ಮಲಗಿಬಿಡ್ತಾಳೆ. ಸೊ ಮಲಗಿದ್ದಾಳೆ. ಇನ್ನೀಗಿನೆಲ್ಲ ಅಡುಗೆ ಮಾಡೋಕ್ಕಾಗುತ್ತೆ. ಅವ್ರು ಆಲ್ರೆಡಿ ಹೋಟ್ಲಲ್ಲಿದ್ದಾರೆ, ಊಟ ತೊಗೊಂಡು ಬರ್ತಾರೆ. ಊಟ ಮಾಡಿ ನಾನು ಕೂಡ ಮಲ್ಕೊಳ್ಳೋದಷ್ಟೇ ಗೈಸ್. ನಾಳೆ ಮತ್ತೆ ನಾನು ಸಿಗ್ತೀನಿ. ವಿಹಾಗೆ ಎಣ್ಣೆ ಹಚ್ಚಬೇಕು. ಮಲ್ಕೊಬಿಟ್ಲು, ಬಟ್ ಸ್ಟಿಲ್ ಹಚ್ಚೇನೆ ಇವತ್ತು ಮಲಗಿಸ್ಬೇಕು ಅವಳನ್ನ. ಮತ್ತೆ ಎಬ್ರುಸಕ್ಕೆಲ್ಲ ಹೋಗಲ್ಲ, ಹಾಗೆ ಬಿಸಿ ಮಾಡಿ ಮಲಗಿಸ್ಕೊಂಡೆ ಅಪ್ಲೈ ಮಾಡಿ ತೊಟ್ಲಿಗೆ ಹಾಕ್ತೀನಿ. ಇವಾಗ ಅವಳು ಸದ್ಯಕ್ಕೆ ರೂಮಲ್ಲಿ ಮಲಗಿದ್ದಾಳೆ. ಯಾಕಂದರೆ ನಾವು ಊಟ ಮಾಡ್ತಿರ್ತೀವಲ್ಲ, ಸೌಂಡ್ಗೆ ಎದ್ಬಿಡ್ತಾಳೆ ಕಿಚನಲ್ಲಿ ಏನಾದರೂ ಕೆಲಸ ಮಾಡಬೇಕಾದ್ರೆ. ಹಂಗಾಗಿ ರೂಮಲ್ಲಿ ಹಾಕ್ಬಿಟ್ಟು ಬಂದೆ. ಇವಾಗ ಜಸ್ಟು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ. ಈಗ ಅರೌಂಡ್ 10 ಗಂಟೆ ಆಗಿತ್ತು ನಾವು ಊಟ ಮಾಡೋ ಟೈಮಲ್ಲಿ. ರಂಜಿತ್ ಊಟ ಏನೂ ಬೇಡ ಅಂತೇಳಿ ನೋಡಿ ಮತ್ತೆ ಅವರು ದಾಲ್ ಕಿಚಡಿ ತೊಗೊಂಡು ಬಂದಿದ್ದಾರೆ. ನಾನು ಬೇರೆ ಮೊಟ್ಟೆ ಬೇಯಿಸ್ಬಿಟ್ಟಿದ್ದೆ. ಇನ್ನೇನು ಮಾಡೋಣ, ಮೊಟ್ಟೆನೂ ತಿನ್ನಬೇಕು, ವೇಸ್ಟ್ ಮಾಡೋಕ್ಕಾಗಲ್ಲ. ನನಗೆ ಅವ್ರಿಗೆ ಕುಷ್ಕ ತೊಗೊಂಡು ಬನ್ನಿ ಅಂತ ಹೇಳಿದೆ, ಬಟ್ ಅವ್ರು ಬಿರಿಯಾನಿ ತೊಗೊಂಡು ಬಂದಿದ್ದಾರೆ. ನನಗೆ ಅದು ಸ್ಟಾರ್ಟಿಂಗ್ ಗೊತ್ತಾಗಿಲ್ಲ. ಕುಷ್ಕ ಅಂದ್ಕೊಂಡು ಸ್ವಲ್ಪ ರೈಸ್ ಹಾಕ್ಕೊಂಡು ತಿಂತಾಯಿದ್ದೀನಿ. ನಾನೇನು ಪ್ಲೇಟ್ಗೆ ಹಾಕ್ಕೊಂಡಿದ್ದೆ ಅಲ್ವಾ, ಅದನ್ನು ತಿಂದಿದ್ದಾದ್ಮೇಲೆ ಮತ್ತೆ ಇನ್ನೂ ಸ್ವಲ್ಪ ರೈಸ್ ಇದೆ ಹಾಕ್ಕೊಂಡು ತಿನ್ನೋಣ, ಇನ್ಯಾಕೆ ವೇಸ್ಟ್ ಮಾಡೋದಂತ ರೈಸ್ನ ನಾನು ತಟ್ಟೆಗೆ ಹಾಕ್ಕೊಂಡ್ರೆ ಪೀಸ್ ಎಲ್ಲ ಲೈಕ್ ಮುಟ್ಟಾಗ ಗೊತ್ತಾಯಿತು ಏನೋ ಪೀಸ್ ಥರ ಇದೆ ಒಳಗಡೆ ಅಂತ ಅಂದ್ಬಿಟ್ಟು. ನಾನು ಆವಾಗ ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೀನಿ, ನೀವು ಮುಂಚೆನೇ ಹೇಳ್ಬೇಕು ತಾನೆ, ನಾನು ಇಷ್ಟೊತ್ತು ಬರೀ ರೈಸ್ ತಿಂತೀನಿ, ನಿಮ್ಮ ಪಕ್ಕನೇ ಕೂತ್ಕೊಂಡು ನೀನು ನನಗೆ ಹೇಳೇ ಇಲ್ವಲ್ಲ ಅಂತ. ಸೊ ಇನ್ನೇನು ಮಾಡೋಕ್ಕಾಗುತ್ತೆ. ಊಟ ಮಾಡಿದ್ದಾಯಿತು. ಅವರು ದಾಲ್ ಕಿಚಡಿ ತಿಂದರು. ನೆಕ್ಸ್ಟ್ ನಾನು ಓಟ್ಸ್ ಸೋಕ್ ಮಾಡಿಬಿಟ್ಟು ಇನ್ನೇನು ಇವಾಗ ಮಲ್ಕೋಬೇಕು. ವಿಹಮ್ಮ ಆಲ್ರೆಡಿ ಮಲಗಿದ್ಲಲ್ವ, ಇವಾಗ ಅವಳನ್ನ ಎತ್ಕೊಂಡು ಬಂದು
ತೊಟ್ಲಿಗೆ ಶಿಫ್ಟ್ ಮಾಡಬೇಕು. ಅವಳ ಪಕ್ಕನೇ ನಾನು ಕೂಡ ಮಲಗೋದು. ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ ಇಲ್ಲಂತೂ ನನಗೆ. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ವಿಹಾಗ ನೆನೆ ನೈಟ್ ಆಯಿಲ್ ಅಪ್ಲೈ ಮಾಡಲಿಲ್ಲ, ಮಲ್ಕೊಬಿಟ್ಲಿ, ಏನು ಬಿಡು ಎತ್ತಿ ಡಿಸ್ಟರ್ಬ್ ಮಾಡೋದು. ರಂಜಿತ್ ಕೂಡ ಬೇಡ ಡಿಸ್ಟರ್ಬ್ ಮಾಡಬೇಡ ಅವ್ರಿಗೆ, ಮಾರ್ನಿಂಗೇ ಬೇಗ ಎದ್ದು ಅಪ್ಲೈ ಮಾಡೋ, ನೀನು ಹೇಗೂ 1-2-3 ಅವರ್ಸ್ ಬಿಟ್ಟು ಸ್ನಾನ ಮಾಡಿಸೋದೇ ಸರಿ ಹೋಗುತ್ತೆ ಅಂತ ಹೇಳಿದ್ರು. ನೆಕ್ಸ್ಟ್ ಡೇ ಮಾರ್ನಿಂಗು ಆಯಿಲ್ ಸ್ವಲ್ಪ ಬಿಸಿ ಮಾಡಿ ಅಪ್ಲೈ ಮಾಡೋಣ ಅಂಥೇಳಿ ಬಿಸಿ ಮಾಡ್ಕೊತಿದ್ದೀನಿ. ಇನ್ನು ಅವಳು ಪುಟ್ ಗೇಸ್ಗೆ ಪುಟ್ ತಲೆಗೆ ಇನ್ನೊಂದು ಸ್ವಲ್ಪ ಆಯಿಲ್ ಅದು ಸಾಕು. ನಮ್ಗದೇ ಸ್ವಲ್ಪ ಆಯಿಲ್ ಜಾಸ್ತಿ ಬೇಕು ಅಂತ ಅನಿಸುತ್ತೆ, ಅಂದರೆ ಹೇರ್ಸ್ ಎಲ್ಲ ಇರುತ್ತಲ್ವ, ಹಾಗಾಗಿ ಅವಳಿಗೇನು ಅಷ್ಟೊಂದು ಗ್ರೋತ್ ಆಗಿಲ್ಲ, ಅಂದರೆ ಅವಳ ಏಜಿಗೆ ಅದು ಜಾಸ್ತಿನೇ ಗ್ರೋತ್ ಆಗಿದೆ. ಸ್ವಲ್ಪ ಹಾಕ್ಕೊಂಡು ನಾನು ಅದೊಂದು ಸ್ವಲ್ಪ ಬಿಸಿ ಮಾಡ್ತಾಯಿದ್ದೀನಿ. ಬಿಸಿ ಮಾಡಿ ಅವಳಿಗೆ ಅಪ್ಲೈ ಮಾಡಬೇಕು. ಈ ಆಯಿಲ್ನ ಬಾಡಿಗೂ ಕೂಡ ಅಪ್ಲೈ ಮಾಡ್ಬೋದು, ಲೈಕ್ ನೀವು ಹೆಡ್ಡಿಂದ ಕೆಳಗಡೆ ಪಾದದವರೆಗೂ ಅಪ್ಲೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ ಅಂತ ರಿವ್ಯೂಸ್ ನೋಡಿ ಪರ್ಚೇಸ್ ಮಾಡಿದ್ದೀನಿ ಆಯಿತಾ. ನಾನು ಅಪ್ಲೈ ಮಾಡಿದ್ದೀನಲ್ಲ ಅಂದರೆ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಈ ವಿಡಿಯೋ ಎಡಿಟ್ ಮಾಡೋ ಅಷ್ಟರಲ್ಲಿ. ತುಂಬಾ ಚೆನ್ನಾಗಿತ್ತು ನನಗೆ. ಓವರಾಲ್ ಕೊಕೊನಟ್ ಆಯಿಲ್ ತುಂಬ ಇಷ್ಟ ಆಯಿತು. ವಿಹಾ ಮತ್ತೆ ಮಲ್ಕೊಂಡ್ಳು. ಅವಳನ್ನ ಮಲಗಿಸಿ ಅವಳು ಮಲಗ್ತಾಳೆ ಯೂಶಲಿ ಮಾರ್ನಿಂಗ್ ಒಂದು 9ಗೆಲ್ಲ ಮತ್ತೆ ಮಲಗ್ತಾಳೆ ಬೇಗ ಎದ್ದು, ಒಂದು 6-6:30 7ಗೆ ಎದ್ಬಿಟ್ಟು. ಇವಾಗ ಟೈಮ್ 10 ಆಗಿದೆಯಾ? ಹೌದು, ಸೀರಿಯಸ್ಲಿ ನಾನು 10 ಆಗಿದೆ ಅಂದ್ಕೊಂಡಿಲ್ಲ, ಇನ್ನೂ ಒಂದು 9-9:30 ಆಗಿದೆ ಅಂದ್ಕೊಂಡೇ ಇದ್ದೀನಿ. ಬೇಗ ನಾನು ಓಡಿಸ್ತೀನಿ ಬಿಟ್ಟು ನೆಕ್ಸ್ಟು ವಿಡಿಯೋ ಎಡಿಟ್ ಎಲ್ಲ ಆಯ್ತದೆಲ್ಲ ಮಾಡ್ಕೋಬೇಕು. ವಿಹಾ ಎದ್ದೋಳು ಅಷ್ಟರಲ್ಲಿ. ಅವಳು ಈಗಲೇ ಮಲಗಿದ್ದು, ಇನ್ನೂ 1 ಅವರ್ 2 ಅವರ್ ಎದ್ದೋಳಲ್ಲ ಅವಳು. 1 ಅವರ್ ಅಂತೂ ಮಿನಿಮಮ್ ಮಲಗ್ತಾಳೆ. ನಮ್ಮ ಯಜಮಾನ್ರು ಬ್ರೇಕ್ಫಾಸ್ಟ್ ಬೇಡ ಅಂತ ನೈಟೇ ಹೇಳಿದ್ರು, ಫ್ರೂಟ್ಸ್ ತಿನ್ಕೊಂಡು ಹೋಗ್ತೀನಿ. ನೆನ್ನೆ ನೈಟ್ ಅವ್ರು ಫ್ರೂಟ್ಸ್ ತಿನ್ನಿಲ್ವಲ್ಲ, ಮನೇಲಿ ಎಷ್ಟೊಂದು ಫ್ರೂಟ್ಸ್ ಇತ್ತು, ಇವತ್ತು ಬೆಳಗ್ಗೆ ತಿನ್ಕೊಂಡು ಹೋಗ್ತೀನಿ. ತಿಂಡಿ ಏನು ಮಾಡಬೇಡ ಅಂತ ಅಂದರು. ಸೊ ಇವತ್ತೇನು ತಿಂಡಿ ಮಾಡಿಲ್ಲ, ಚೆನ್ನಾಗಿ ನಿದ್ದೆ ಮಾಡೋದು ಇವತ್ತೆಲ್ಲರೂ. 8ವರೆಗೂ ನಿದ್ದೆ ಮಾಡಿದ್ದೀವಿ. ನಿದ್ದೆ ಆಯಿತು ನಿಮ್ಮದು? ಈಗ ಎದ್ದಿದ್ದಾಳೆ ನೋಡಿ. ಆಯಿಲೆಲ್ಲ ಬೆಡ್ ಕವರ್ಗೆ ಆಗುತ್ತೆ ಅಂತ ಒಂದು ಕಾಟನ್ ಟೀ ಶರ್ಟ್ ಹಾಕಿದ್ದೆ. 1 ಅವರ್ 1.5 ಅವರ್ ಮಲಗಿದ್ದಾಳೆ ಪಾಪ. 1 ಅವರ್ ಅಂತ ಮಲಗಿದ್ದಾಳೆ. ಗುಡ್ ಮಾರ್ನಿಂಗ್ ವಿಹಮ್ಮ, ಗುಡ್ ಮಾರ್ನಿಂಗ್ ವಿಹಮ್ಮ, ಗುಡ್ ಮಾರ್ನಿಂಗ್. ರಂಜಿತ್ ಇವಳ್ದು ಹೇರ್ ಸ್ಟೈಲ್ ನೋಡ್ಬಿಟ್ಟು ಮಾರ್ನಿಂಗ್ ನಾವು ಹೈಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೇ ರೀತಿ ಸೈಡ್ಗೆ ಬಾಚ್ಕೊಂಡು ಹೋಗ್ತಿದ್ವಿ ಅಂತ ಹೇಳ್ತಿದ್ರು. ಅವಳ ಕೈ ನೋಡಿ ಹೆಂಗೆ ನೋಡ್ಕೊಂತಾಳೆ. ಗುಡ್ ಮಾರ್ನಿಂಗ್. ಅಷ್ಟು ಆಗ್ತಿದ್ಯಾ ಹಿಂಗೆ? ಅಷ್ಟು ಆಗ್ತಿದೆ, ಗುಗ್ಗಬೇಕು ನಿಂಗೆ ಅಲ್ವಾ? ಗುಗ್ಗಬೇಕು ಗುಮ್ಮು. ನಿಮಗೆಲ್ಲ ಒಂದು ಚಾಲೆಂಜ್ ಕೊಡ್ತೀನಿ. ಏನಂದರೆ ಇವಾಗ ವಿಹಾನ ತೋರಿಸ್ತೀನಿ ನಿಮಗೆ. ಅವಳದ್ದು ಆಲ್ರೆಡಿ ಸ್ನಾನ ಆಗಿ ರೆಡಿ ಮಾಡಿದ್ದೀನಿ. ನೀವು ಯಾರೂ ನಗ್ಬಾರ್ದು. ಇಫ್ ಇನ್ ಕೇಸ್ ನೀವು ನಕ್ಕಿದ್ರೆ ಅವಳನ್ನ ನೋಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ. ಅವಳು ಫ್ರಾಕ್ ನೋಡಿ. ಇದಕ್ಕೆ ಆ್ಯಕ್ಚುಲಿ ಇನ್ನೊಂದು ವೈಟ್ ಟೀ ಶರ್ಟ್ ಬಂದಿದೆ ಆಯಿತಾ, ಈ ಥರ ಡಾಟು ಅದೊಳಗೆ ಟೈಟ್ ಆಗುತ್ತೆ ಅಂತೇಳಿ ಹಾಕಿಲ್ಲ. ಸೊ ಬರೀ ಫ್ರಾಕ್ ಮಾತ್ರ ಹಾಕಿದ್ದೀನಿ. ಇದರೊಳಗಡೆ ಟೀ ಶರ್ಟ್ ಹಾಕಿ ಅದ್ರ ಮೇಲೆ ಫ್ರಾಕ್ ಹಾಕಬೇಕಿತ್ತು. ಪೌಡ್ರಿನ ಅಡ್ಸ್ಕೊಂಡು ಕೆನ್ನೆದು ಹಣದ ಅಡ್ಸ್ಕೊತಾಳೆ. ನಾನು 2 ಮಿನಿಟ್ಸಲ್ಲಿ ಅಡ್ಸ್ಕೊತಾಳೆ ಅವಳು. 2 ಮಿನಿಟ್ಸಲ್ಲಿ ಅಡ್ಸ್ಕೊಬಿಡ್ತಾಳೆ ಮೇಡಮ್ ಅವರು. ನನಗೂ ಸಮ್ಟೈಮ್ಸ್ ರೆಸ್ಟ್ ಬೇಕು ಅಂತ ಅನಿಸುತ್ತೆ. ಆಪ್ಷನ್ ಇದ್ರೆ ಚೆನ್ನಾಗಿರುತ್ತಲ್ವ ಅಂತ ಅನಿಸುತ್ತೆ. ಸ್ನಾನ ಮಾಡಿಸ್ಬೇಕಾದ್ರೆ ಲೈಕ್ ಅಮ್ಮನೋ ಇಲ್ಲ ರಂಜಿತ್ ಯಾರಾದರೂ ಇದ್ದರೆ ಅವಳನ್ನ ನೋಡ್ಕೋತಾರೇನೋ, ನಾನು ಆರಾಮಾಗಿ ರೆಸ್ಟ್ ಮಾಡ್ಬೋದಲ್ವ ಅಂತ ಸಮ್ಟೈಮ್ಸ್ ಅನಿಸುತ್ತೆ ಅಷ್ಟೇ. ಬಾಡಿಗೆ ರೆಸ್ಟ್ ಬೇಕು ಅಂತ ಅನ್ನಿಸ್ದಾಗ ಯಾವಾಗಲೂ ಹಂಗೆ ಅನಿಸಲ್ಲ. ಬಟ್ ಒನ್ಸ್ ಅವಳ ಫೇಸ್ನ ನೋಡಿದಾಗ ಇಲ್ಲ ಅವಳಿಗೆ ನಾನೇ ಕರೆಕ್ಟ್ ಅಂತಲೇ ಅನಿಸ್ಬಿಡುತ್ತೆ. ನೀವು ನಂಬಲ್ಲ, ನಾನು ಡೇ 1ಇಂದನೂ ಹಾಸ್ಪಿಟ್ಲಲ್ಲಿ ಇದ್ದಾಗ ಬಿಟ್ಟು ಡಿಸ್ಚಾರ್ಜ್ ಆದಮೇಲೆ ವಿಹಾಗೆ ಸ್ನಾನ ಮಾಡಿಸಿದ್ದು ಫಸ್ಟ್ 2 ಡೇಸ್. ಇನ್ನೊಬ್ರು ನಮ್ಮ ಪಕ್ಕದ ಮನೆ ಆಂಟಿ ಒಬ್ರಿದ್ರು, ಅವ್ರು ಸ್ನಾನ ಮಾಡ್ತಾರೋ, ಅಮ್ಮ ಮೇಲೂ ನಿರೋಯರು. ಅದಾದಮೇಲೆ ನಾನೇ ರೆಡಿ ಮಾಡ್ತಿದ್ದೆ ಆಯಿತಾ. 2 ಡೇಸ್ ಆದಮೇಲೆ ನೆಕ್ಸ್ಟು ಅಮ್ಮ ಸ್ನಾನ ಮಾಡಿಸಲು ನಾನು ಮ್ಯಾಗ್ಲೂನ್ ಇರೋಯ್ತಿದ್ದೆ. ನೆಕ್ಸ್ಟ್ ನಾನೇ ರೆಡಿ ಮಾಡ್ತಿದ್ದೆ. ಒಟ್ನಲ್ಲಿ ಅವಳು ಡೇ 1ಇಂದನೂ ಎಲ್ಲ 1-2-3 ಡೇಸ್ ಬಿಟ್ಟು ಎಲ್ಲ ಟೈಮಲ್ಲೂ ನಾನು ರೆಡಿ ಮಾಡಿದ್ದೀನಿ. ಆ್ಯಂಡ್ ಅವಳಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅಲ್ಲಿ ನಾನು ಇನ್ವಾಲ್ವ್ ಆಗಿದ್ದೀನಿ. ಕೆಲವೊಬ್ಬರು ಎಷ್ಟು ಆರಾಮಾಗಿರ್ತಾರೆ, ಎಲ್ಲ ದೊಡ್ಡಮ್ಮ ಅಮ್ಮವ್ರು ನೋಡ್ಕೊತಿರ್ತಾರೆ. ನನಗದು ಸಿಕ್ಕಿಲ್ಲ. ಎಲ್ಲನೂ ನಾನು ವಿಹಾದು ಡೇ 1ಇಂದ ಮಾಡಿದ್ದೀನಿ. ಅಟ್ ದಿ ಸೇಮ್ ಟೈಮ್ ನನಗೂ ಕೂಡ ಇಷ್ಟ ಅವಳೆಲ್ಲ ಕೆಲಸ ನಾನು ಮಾಡೋದಕ್ಕೆ. ನನಗೆ ಎಷ್ಟೇ ಬಾಡಿ ಸಪೋರ್ಟ್ ಮಾಡಲಿಲ್ಲ ಅಂತಂದ್ರೂ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ. ತುಂಬ ಬೇರೆಯವ್ರಿಗೆ ಕೊಟ್ಟಾಗ ಹೇಗೆ ಅಂತಂದ್ಬಿಟ್ಟು ಅವ್ರನ್ನೇ ಅಬ್ಸರ್ವ್ ಮಾಡ್ತಿರ್ತೀವಿ ತಾನೆ ನಾವು. ಸೊ ನನ್ನ ಮಗಳನ್ನ ನಾನೇ ರೆಡಿ ಮಾಡೋದ್ರಲ್ಲಿ ನನಗೆ ತುಂಬಾ ಖುಷಿ ಇದೆ. ನನ್ನ ಮಗಳೂ ಅಷ್ಟೇ ಕೋಆಪ್ರೇಟಿವ್ ಗೊತ್ತಾ. ಚೂರು ಅಳಲ್ಲ. ನೀವೇ ಲಾಸ್ಟ್ ವ್ಲಾಗಲ್ಲಿ ನೋಡಿರ್ತೀರಲ್ವ ಅವಳನ್ನ ರೆಡಿ ಮಾಡಬೇಕಾದ್ರೆ, ಒಂದು ಚೂರು ಅಳಲ್ಲ. ಇವನ್ ಅವಳು ಸ್ನಾನ ಮಾಡಿಸ್ಬೇಕಾದ್ರೂ ಅಷ್ಟೇ ಅಳೋದಿಲ್ಲ. ಇವಾಗ ಕಿವಿ ಹಣ್ಣು ನೋಸ್ ಎಲ್ಲ ಕ್ಲೀನ್ ಮಾಡಬೇಕು. ಇಯರ್ಬಡ್ಸಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ. ಇವಾಗ ಆವಾಗಲೂ ಅಷ್ಟೇ ಅವಳು ಇಷ್ಟು ನೀಟಾಗಿರ್ತಾಳೆ ಗೊತ್ತಾ. ನನಗೆ ತುಂಬ ಖುಷಿ ಆಗುತ್ತೆ, ತುಂಬ ಬ್ಲೆಸ್ಡ್ ಫೀಲ್ ಆಗುತ್ತೆ. ಅಂಥ ಮಗಳನ್ನ ನಾನು
ಎತ್ತಿರೋದಕ್ಕೆ, ಅಂಥ ಮಗಳು ನನಗೆ ಸಿಕ್ಕಿರೋದಕ್ಕೆ. ಥ್ಯಾಂಕ್ ಯು ವಿಹಮ್ಮ, ಥ್ಯಾಂಕ್ ಯು ಕೊಂದಮರಿ. ಯಾಕೋ ಇವತ್ತು ಸಿಕ್ಕಾಪಟ್ಟೆ ಬೋರ್ ಆಗ್ತಿದೆ. ವಿಹನು ಸ್ನಾನ ಮಾಡಿಕೊಂಡು ಒತ್ತೆ ಒಂದು ನೋಡಿ ಮಲಗಿ ಎದ್ದು, ನಾನು ಕೂಡ ಆ ಟೈಮಲ್ಲಿ ರೆಸ್ಟ್ ಮಾಡಿದೆ. ಏನೋ ಗೊತ್ತಿಲ್ಲ, ಇವತ್ತೊಂಥರ ಬೇಜಾರಾಗ್ತಿದೆ. ಅಲ್ಗೂ ರಂಜಿತ್ಗೂ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳಿದೆ, ಟ್ರೈ ಮಾಡ್ತೀನಿ ಅಂತ ಅವರು ಹೇಳಿದ್ದಾರೆ. ವಿಹನ್ ಇದ್ದಾಳೆ ಇಲ್ಲೇ. ವಿಹಮ್ಮ, ನಿಂಗೂ ಬೋರ್ ಆಗ್ತಿದ್ಯಾ? ನಿಂಗೂ ಬೋರ್ ಆಗ್ತಿದ್ಯಾ? ನಿಂಗೂ ಬೋರ್ ಆಗ್ತಿದ್ಯಾ? ಇಲ್ವಾ? ಅವಳಿಗೇನು ಬೋರ್ ಆಗಲ್ಲ ಬಿಡಿ. ನೈಲ್ಸ್ ಕಟ್ ಮಾಡ್ಕೋಬೇಕು, ಅದಕ್ಕೆ ಆಚೆ ಬಂದ್ವಿ. ಪಾರ್ಸಲ್ ಬಂತು ಕಪ್ಪಲ್ದು, ಓಪನ್ ಮಾಡಿ ನೋಡಬೇಕು. ಆಚೆ ಇದ್ರೆ ಕೇಳಿಸಲ್ಲ ಅನ್ಸುತ್ತೆ ನಾನು ಮಾತಾಡೋದು. ಸಿಕ್ಕಾಪಟ್ಟೆ ಗಾಳಿ ಆ್ಯಂಡ್ ವೆಹಿಕಲ್ಸ್ ಜಾಸ್ತಿ ಓಡಾಡ್ತಿರ್ತಾವಲ್ಲೆಲ್ಲ, ಅಲ್ಲಿ ರೋಡ್ ಇದೆಯಲ್ಲ ಅಲ್ಲಿ. ಸೊ ಆಮೇಲೆ ಸಿಗ್ತೀನಿ ಬಿಡಿ. ನನ್ನ ನೈಲ್ಸ್ ಕಟ್ ಮಾಡ್ತಿದ್ರೆ ನನ್ನ ಮಗಳು ನೋಡಿ ಇಲ್ಲಿ ಬಟ್ಟೆ ಎತ್ಕೊಂಡು ತಿಂತಾ ಇರೋದು. ವಿಹಮ್ಮ ಗುಡ್ ಗರ್ಲ್ ಅಲ್ಲ ವಿಹಮ್ಮ ನೀನು? ಅದಕ್ಕೆ ಹೇಳೋದು ಜಾಸ್ತಿ ನಾನು ರಾಪರ್ಸ್ ಥರ ಹಾಕ್ತೀನಿ. ಇದರ ಫ್ರಾಕ್ ಹಾಕಿದ್ರೆ ಹಿಂಗೆ ಮಾಡೋದು ಇವಳು. ಹಾಂ, ಬಟ್ಟೆ ತೆಗೆದ್ರೆ ಕೈ ಇಟ್ಕೊಳ್ಳೋದು ಬಾಯಲ್ಲಿ. ಇಲ್ಲಿ 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 ವಿಹಮ್ಮ ಇಲ್ಲಿ. ಬಂದು ನಂಗೆ ಎಂತ ಪಪ್ಪಿ ಕೊಡ್ತೆ ನಂಗೆ, ಬಂದು ಅಲ್ಲಿ ನೋಡು ಅಲ್ಲಿ. ವಿಹಮ್ಮ ಎಂತ ಪಪ್ಪಿ ಕೊಡ್ತ ನಂಗೆ ನೀನು? ಯಾವಾಗ ಪಪ್ಪಿ ಕೊಡ್ತೀಯ ನೀನು ನನಗೆ? ಯಾವಾಗ ಕೊಡ್ತೀಯ ಬಂಗೋಡಿ ನಂಗೆ ನೀನು ಪಪ್ಪಿ? ಇವಾಗ ನಾನು ಡೈಲಿ ಈ ರೀತಿ ಮನೆ ಮುಂದೆ ಒರೆಸ್ಕೋತೀನಿ. ಬಿಕಾಸ್ ನೈಟ್ ಟೈಮೆಲ್ಲ ವಿಹನ್ ಕರ್ಕೊಂಡು ವಾಕ್ ಮಾಡ್ತಿರ್ತೀವಿ. ನಾನು ವಿಹ ಡೇ ಟೈಮ್ ತುಂಬ ಆಚೆ ಕಡೆ ಟೈಮ್ ಸ್ಪೆಂಡ್ ಮಾಡ್ತೀವಿ. ಸೊ ಹಂಗಾಗಿ ಡೈಲಿ ಈ ರೀತಿ ನಾನು ಮಾಫ್ ಮಾಡ್ಕೊತೀನಿ. ವಿಹ ಮಲ್ಕೊಂಡು ಆಯಿತಾ. ಇವಾಗ ಕಾಫಿ ಟೈಮ್, 5 ಗಂಟೆ ಆಗಿದೆ ಟೈಮು. ನೋಡಿ, ನಾನು ಏನಾದರೂ ಬ್ಲಾಗ್ ಮಾಡಬೇಕಾದ್ರೆ ವೆಹಿಕಲ್ ಸೌಂಡು, ಟ್ಯಾಕ್ಟ್ರಿ ಹೋಗ್ತಾಯಿದ್ದೆ. ಕಾಫಿ ಮಾಡಿಕೊಂಡು ಕುಡಿತೀನಿ ಆರಾಮಾಗೆ. ಹೋಪ್ಫುಲಿ ಅವಳು ಇನ್ನೂ 1 ಅವರ್ ಅಂತ ಎದ್ದೇಳಿದ್ರೆ ಏನೂ ಪ್ರಾಬ್ಲಮ್ ಇಲ್ಲ. ಕಾಫಿ ಅಷ್ಟರಲ್ಲಿ ಬೇಗ ಮಾಡ್ಕೊಂಡು ಕುಡಿದು ಬಿಡ್ತೀನಿ. ಅದೇ ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಚೆಂದ ಐತೆ ವೆದರ್. ಕ್ಲೌಡ್ಸ್ ನೋಡೋದಕ್ಕೆ ಒಂಥರ ಚೆಂದ. ಅಲ್ಲಿ ತುಂಬ ಬರ್ತವೆ ಈ ಥರ ಬಸ್ಸುಗಳ ನಮ್ಮ ಏರಿಯಾದಲ್ಲಿ. ಚೆನ್ನಾಗಿದೆ ಅಲ್ಲ ವೆದರ್. ಕಾಫಿ ಮಾಡಿಕೊಂಡು ಆಚೆನೇ ಕೂತ್ಕೊಂಡು ಕುಡಿತೀನಿ. ಇವತ್ತಿನ ವ್ಲಾಗಲ್ಲಿ ಒಂದು ವ್ಯೂನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಬಿಕಾಸ್ ಯಾವಾಗಲೂ ಅಡುಗೆ ಮನೆ ನಿಮ್ಮದು ಕ್ಲೀನಾಗಿ ಇರುತ್ತಲ್ಲ ಹೇಗೆ ಅಂತ ಕೇಳ್ತಿರ್ತೀರಲ್ವ. ನೋಡಿ ಇವಾಗ ನಮ್ಮ ಸಿಂಕ್ ಎಷ್ಟು ಮೆಸ್ ಆಗಿದೆ ಅಂತ. ಎಷ್ಟು ಪಾತ್ರೆಗಳಿದ್ದಾವೆ. ನೆನ್ನೆ ಮಧ್ಯಾಹ್ನ ಇಡ್ಲಿ ಮಾಡ್ಕೊಂಡಿರೋದು ಕೂಡ ನಾನು ವಾಶ್ ಮಾಡಿಲ್ಲ, ಬಿಕಾಸ್ ಟೈಮೇ ಸಿಗಲ್ಲ ಆಯಿತಾ. ನೆನ್ನೆ ನೈಟ್ ವಿಹನ ನೋಡ್ಕೊಳ್ಳೋದಾಯಿತು, ರಂಜಿತ್ ಬಂದಿದ್ದು ಲೇಟ್ ಆಯಿತು, ಅಡುಗೆನೂ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಮಾರ್ನಿಂಗ್ ವಿಹ 1 ಅವರ್ ಮಲಗಿದ್ಲಲ್ಲ, ಆ ಟೈಮಲ್ಲಿ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ನನಗೂ ರೆಸ್ಟ್ ಬೇಕು ಅಂತ ಅನಿಸುತ್ತೆ ಅವಳು ಮಲಗಿದ್ದಾಗ. ಸಮ್ ಡೇಸ್ ನಾನೇ ಮಾಡ್ಕೊಬಿಡ್ತಿದ್ದೆ, ಬಟ್ ಇವತ್ತು ಆಗಲೇ ಇಲ್ಲ ನಾನು ಮಾಡೋದಕ್ಕೆ. ಇವಾಗ ರಂಜಿತ್ ಬೇಗ ಬರ್ತಾರೆ. ಅವ್ರು ಬಂದಿದ್ದ ತಕ್ಷಣ ನಾನು ಕೆಲಸಗಳು ಮಾಡ್ಕೊತೀನಿ, ಅವ್ರು ವಿಹನ ನೋಡ್ಕೊತಾರೆ. ನಾನು ಇವಾಗ ವಾಶ್ ಮಾಡಿದ್ರೆ ಅವ್ಳಿಗೆ ಸೌಂಡ್ ಕೇಳಿಸುತ್ತೆ, ಡಿಸ್ಟರ್ಬ್ ಆಗುತ್ತೆ. ಎಷ್ಟೊಂದು ಸರಿ ನಾನು ಪಾತ್ರೆ ತೊಳೆಯೋದು ಅದಕ್ಕೆ ಸ್ಕಿಪ್ ಮಾಡಿರ್ತೀನಿ ಗೊತ್ತಾ. ನಾನು ವಾಶ್ ಮಾಡಬೇಕಾದ್ರೆ ಅವ್ಳಿಗೆ ಸೌಂಡ್ ಕೇಳಿಸುತ್ತೆ, ಎಲ್ಲಿ ಎದ್ದೋಳ್ತಾಳೋ ಇಲ್ಲೇ ರೂಮಲ್ಲೇ ಕೇಳಿಸುತ್ತೆ ಸೌಂಡ್, ವಾಟ್ರದೆಲ್ಲ. ಅದು ಬೇರೆ ಸ್ವಲ್ಪ ಫೋರ್ಸಾಗಿ ಬರುತ್ತೆ. ಸೊ ಓಕೆ, ಕಾಫಿ ಮಾಡ್ಕೊಳ್ಳೋದಕ್ಕೆ ಇನ್ನೊಂದು ಕಾಫಿ ಬಾಟ್ಲಿದೆ, ಅದರಲ್ಲೇ ಮಾಡ್ಕೋತೀನಿ. ರಂಜಿತ್ ಬಂದಿದ್ದ ತಕ್ಷಣ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಅಡುಗೆ ಮಾಡ್ತೀನಿ. ಇವತ್ತು ಮನೆಯಲ್ಲೇ ಏನಾದರೂ ಅನ್ನ ಸಾಂಬಾರು ಮಾಡಿಕೊಂಡು ಊಟ ಮಾಡಬೇಕು. ಊಟ ಎಲ್ಲ ಮಾಡಿದ್ವಿ. ನೈಟ್ ಓಟ್ಸ್ ಸೋಕ್ ಮಾಡಬೇಕಲ್ವ, ಮಾಡ್ತಾಯಿದ್ದೆ. ಸ್ವಲ್ಪ ಓಟ್ಸ್ ಕಡಿಮೆ ಇತ್ತು, 1 ಟೇಬಲ್ ಸ್ಪೂನ್ ಕಡಿಮೆ ಇತ್ತು. ಮತ್ತಿನ್ನೇನು ಆರ್ಡ್ರ್ ಮಾಡೋದು ಈ ಟೈಮಲ್ಲಿ ಅಂತೇಳಿ ಸುಮ್ಮನೆ ಇದೆ. ನೋಡಿ ಅಡುಗೆ ಮಾಡಿದ್ದೆಲ್ಲ ಇಟ್ಟಿದ್ದೀನಿ ಅಲ್ಲೇ ಬಾಣಲಿಗಳು. ಒಂದು ಕಡೆ ಪಲ್ಯ ಮಾಡಿದ್ದೆ, ಒಂದು ಬಾಣಲಿಲಿ ನಾನು ಸ್ವಲ್ಪ ಹೆಸರು ಕಾಳಿತ್ತು ಮೊಳಕೆ ಕಟ್ಟಿದ್ದು, ಅದ್ರದ್ದು ಪಲ್ಯ ಮಾಡಿ. ಇನ್ನೊಂದು ಬಾಣಲಿಲಿ ನಾನು ದಾಲ್ ಮಾಡಿದ್ದೆ, ಬೇಳೆ ಹೆಸರು ಬೇಳೆ 2 ಹಾಕಿ ದಾಲ್ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಕುಕ್ಕರಲ್ಲಿ ರೈಸ್ ಮಾಡ್ಕೊಂಡಿದ್ದೆ. ಇವತ್ತು ರಂಜಿತ್ ಫ್ರೆಂಡ್ ಒಬ್ಬರು ಬಂದಿದ್ದರು ಮನೆಗೆ, ಸ್ವಲ್ಪ ಅವ್ರ ಮದುವೆ ಇದೆ, ಸ್ವಲ್ಪ ಕೆಲಸಗಳ ಮೇಲೆ ಫ್ರೆಂಡ್ ಬಂದಿದ್ದರು. ಸೊ ಹಂಗಾಗಿ ನಾನು ಕೂಡ ಜಾಸ್ತಿ ವ್ಲಾಗ್ ಶೂಟ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ವಿಹ ಕೂಡ ಸ್ವಲ್ಪ ಕ್ರ್ಯಾಂಕಿ ಆಗ್ತಿದ್ಲು, ಅವ್ರ ಅಪ್ಪನ ಹತ್ರ ಕೂಡ ಇರ್ತಾ ಇರಲಿಲ್ಲ. ಸೊ ಹಂಗಾಗಿ ಬೇಗ ಪಟ ಅಂತ ಅಡುಗೆ ಮಾಡ್ಕೊಂಡಿದ್ದು. ಇನ್ನು ವ್ಲಾಗ್ ಅಂತ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಟೈಮ್ ತೊಗೊಳುತ್ತೆ. ನನಗೆ ಎಷ್ಟು ಬೇಕೋ ಅಷ್ಟು ಓಟ್ಸ್ಗೆ ಹಾಲು ಹಾಕ್ಕೊಂಡು ಇನ್ನು ರಿಮೈನಿಂಗ್ ಈ ರೀತಿ
ಇನ್ನೊಂದು ಗ್ಲಾಸಲ್ಲಿ ಹಾಕಿ ಫ್ರಿಡ್ಜಲ್ಲಿ ಎತ್ತಿರ್ತೀನಿ. ನೆಕ್ಸ್ಟ್ ಡೇ ಅದನ್ನು ಯೂಸ್ ಮಾಡ್ಕೋಬೋದು. ನಮಗೆ ಹೇಗಿದ್ರು 2 ಡೇಸ್ ಟೈಮ್ ಇರುತ್ತೆ ಅಲ್ವಾ ಆಲ್ ಯೂಸ್ ಮಾಡ್ಕೊಳ್ಳೋದಕ್ಕೆ. ಕೋಲ್ಡ್ ಆಗಿಬಿಟ್ಟು ನನ್ನ ಪದ್ಧತಿ ಬೇಡ. ಆ್ಯಂಡ್ ಬಿಸಿನೀರು ಕೂಡ ಅಷ್ಟೇ ನೈಟ್ ಟೈಮ್ ಮಲಗಬೇಕಾದ್ರೆ ಕಾಸ್ಕೊಬಿಡ್ತೀನಿ. ಯಾವಾಗಾದರೂ ನೈಟ್ ಟೈಮ್ ಎದ್ದಾಗ ಕುಡಿಯೋದಕ್ಕಾಗುತ್ತೆ ಅಂತ ಹೇಳಿ ಒಂದು 2 ಟೈಮ್ಸ್ 3 ಟೈಮ್ಸ್ ಆದರೂ ಎದ್ದೊಳ್ತೀನಲ್ವ, ಆವಾಗ ಮತ್ತೇನು ಕಾಸ್ಕೊಳ್ಳೋದಕ್ಕೆ ಹೋಗಲ್ಲ, ಈ ನೀರೇ ಕುಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಬಿಸಿನೇ ಇರುತ್ತೆ, ಒಂದು ಮೀಡಿಯಮ್ ರೇಂಜಾಗಂತೂ ಬಿಸಿ ಇರುತ್ತೆ. ಆಯಿಲ್ ಅಪ್ಲೈ ಮಾಡಿದೆ. ನಾನು ಯಾವ್ದು ಆಯಿಲ್ ಯೂಸ್ ಮಾಡ್ತೀನಿ ಅಂದರೆ ಕೋಕೋನಟ್ ಆಯಿಲೇ. ರೀಸೆಂಟಾಗಿ ಒಂದು ರೇರ್ ನ್ಯಾಚುರಲ್ಸ್ ಅವ್ರದ್ದು ಕಳಿಸಿದ್ರಲ್ವ, ಇವಾಗ ಸದ್ಯಕ್ಕೆ ಅದನ್ನೇ ಅಪ್ಲೈ ಮಾಡಿದ್ದೀನಿ. ಅದು ಕೂಡ ತುಂಬ ಚೆನ್ನಾಗಿದೆ. ಕೋಕೋನಟ್ ಆಯಿಲ್ ಅಲ್ವಾ, ಸೊ ನಾನು ಹಂಗಾಗಿ ಯೂಸ್ ಮಾಡ್ತೀನಿ. ವಿಹನು ರೂಮಲ್ಲೇ ಇದ್ಲು. ನಾನು ಈ ರೀತಿ ಏನಾದರೂ ಮಿರರ್ ಹತ್ರ ಬಂದು ಕನ್ನಡಿ ನೋಡ್ಕೊತಿದ್ರೆ ನನ್ನೇ ನೋಡ್ತಾ ಇರ್ತಾಳೆ ಪಾಪ, ಉಲ್ಟಾ ತಿರುಗ್ಕೊಂಡು. ಇವಾಗಂತೂ ನೋಡಿ ಹೆಂಗೆ ಮಲಗಿದ್ದಾಳೆ ಅಂತ. ಈ ರೀತಿ ಪಾಪ ತುಂಬ ಟೈಮ್ ಮಲಗ್ತಾಳೆ. ಇವಾಗ ಸ್ಟ್ರೈಟ್ ಕೂಡ ಮಲಗ್ತಾಳೆ, ಈ ರೀತಿನೂ ಆಗಾಗ ಮಲಗ್ತಾಳೆ. ಪಾಪ ಅವಳಿಗೂ ಬಾಡಿ ಪೇನ್ ಇರುತ್ತೇನೋ. ಹಾಗಾಗಿ ಇವತ್ತಿನ ಬ್ಲಾಗ್ ಇಷ್ಟೇ ಗೈಸ್. ನಾಳೆ ಮತ್ತೆ ಸಿಗ್ತೀನಿ. ಬಾಯ್.